ಇವಾಗ ಅಕ್ಕ ಕೂಡ ಇದೇ ಗಿಫ್ಟ್ ಬಗ್ಗೆ ಯಾಕೆ ಕೇಳಿದ್ಲು? ಟೆನ್ಷನ್ ಏನಿಲ್ಲ ಪ್ರಿಯಾ. ಇವಾಗ ಬಂದಿದ್ದವನು ಇದು ತುಂಬಾ ಸ್ಪೆಷಲ್ ಗಿಫ್ಟು, ನೋಡಿದ್ರೆ ಶಾಕ್ ಆಗೋಗ್ತೀರಾ ಅಂತ ಹೇಳ್ದ. ನಾನು ಹಾಗೆ ಫೋನಲ್ಲಿ ಮಾತಾಡ್ಕೊಂಡು ಮೇಲೆ ಬಂದಾಗ ಆ ಗಿಫ್ಟ್ ಕಾಣಿಸ್ತು. ಹಾಂ, ತಪ್ಪು ಅಂತ ಗೊತ್ತಿದ್ರು ಏನಿರ್ಬೋದು ಅಂತ ತಿಳ್ಕೊಳಕ್ಕೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗದೆ ತೆಗೆದು ನೋಡಿದೆ ಅಷ್ಟೇ. ರಾಧಿಕಾ ಅವರು ಕೂಡ ಬಹುಶಃ ಅದಕ್ಕೆ ಕೇಳಿರ್ತಾರೆ. ಏನಿತ್ತು ಅದರಲ್ಲಿ? 2000 ರೂಪೀಸ್ ನೋಟ್ ಇತ್ತು. ಅದೆಂತ ಸರ್ಪ್ರೈಸ್ ಗಿಫ್ಟ್? ನೋಡಿಲಿ, ನಾನು ಅದೇ ಅನ್ಕೊಂಡೆ. ಸರಿ ಹೋಯ್ತು. ಸರಿ ಬಿಡಿ, ನಡೀರಿ. ಕೇಕ್ ಕಟ್ ಮಾಡೋ ಟೈಮ್ ಆಯ್ತು, ಕರೀತಿದ್ದಾರೆ, ನಡೀರಿ. ಸರಿ ತಡ ಆಗ್ತಿದೆ, ಕೇಕ್ ಕಟ್ ಮಾಡೋಣ. ಯಾಕಮರ್ ಹಾಗೆ ನೋಡ್ತಿದ್ಯಾ? ಕೇಕ್ ಕಟ್ ಮಾಡೋಣ. Happy birthday to you. Happy birthday to you. Happy birthday to you. Happy birthday to you, Akka. Happy birthday to you. ಮುದ್ದಾದ ಮಕ್ಕಳನ್ನ ಪಡೆದು ಸುಖವಾಗಿರಿ.
ರಾಧಿಕಾ ನಡವಳಿಕೆ ವಿಚಿತ್ರವಾಗಿದೆಯಲ್ಲ. ಒಂದು ಕಡೆ ಗಂಡನ ಮೇಲೆ ಬೆಟ್ಟದಷ್ಟು ಪ್ರೀತಿ ತೋರಿಸ್ತಾಳೆ, ಅವನಿಗೆ ಇಷ್ಟ ಆಗೋದನ್ನೆಲ್ಲ ಮಾಡಿರ್ತಾಳೆ. ಕೈಲಾಶ್ ಮನೆಗೆ ಬರೋದು ಸ್ವಲ್ಪ ತಡ ಆದ್ರೂ ವಿಲವಿಲ ಅಂತ ಒದ್ದಾಡ್ತಾಳೆ. ಈವರೆಗೂ ಸರಿಯಾಗೇ ಇದೆ. ಸಂಸಾರದ ವಿಷಯಕ್ಕೆ ಬಂದ್ರೆ ಮಾತ್ರ ಗಂಡನ್ನ ಯಾಕೆ ದೂರ ಇಡ್ತಾಳೆ? ಏನಾದ್ರೂ ಬಲವಾದ ಕಾರಣ ಇರಬಹುದಾ? ಇದೆಲ್ಲ ನೋಡ್ತಿದ್ರೆ ಗಂಡನ ಮೇಲೆ ಪ್ರೀತಿ ಇರೋಳು ಲಾಯರ್ನ ಕನ್ಸಲ್ಟ್ ಮಾಡಿ ಡಿವೋರ್ಸ್ ನೋಟಿಸ್ನ ಯಾಕೆ ಕಳಿಸಿದಾಳೆ? ಇದನ್ನ ಕಳಿಸಿರೋದು ರಾಧಿಕಾನೇನಾ? ನನ್ನ ಮನಸ್ಸಲ್ಲಿರೋ ಗೊಂದಲಕ್ಕೆಲ್ಲ ಉತ್ತರ ಸಿಗಬೇಕು ಅಂದ್ರೆ ಅವಳ ತಾಯಿಯಿಂದ ಮಾತ್ರ. ಏನ್ ದೊಡ್ಡಮ್ಮ ಇದು? ಡಿವೋರ್ಸ್ ಪೇಪರ್ಸ್. ಏನ್ ಹೇಳ್ತಿದ್ದೀರಾ ದೊಡ್ಡಮ್ಮ? ಡಿವೋರ್ಸ್ ಪೇಪರ್ಸಾ ದೊಡ್ಡಮ್ಮ? ಇಷ್ಟು ದಿನ ನಿನ್ನ ಹೆಂಡತಿ ಮೇಲೆ ತೋರಿಸಿದ ಪ್ರೀತಿಗೆ ಸಿಕ್ಕಿರೋ ಪ್ರತಿಫಲ ಕಣೋ ಇದು. ನಿನ್ನ ಹೆಂಡತಿನ ಒಂದು ಮಾತು ಅನ್ನದೆ ಮುದ್ದು ಮಾಡಿ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ದಕ್ಕೆ ಅದಕ್ಕೆ ನಿನಗೆ ಸಿಕ್ಕಿರೋ ಮರ್ಯಾದೆ ಕಣೋ ಈ ಡಿವೋರ್ಸ್ ಪೇಪರ್ಸ್. ರಾಧಿಕಾ ಯಾಕೆ ದೊಡ್ಡಮ್ಮ ನನಗೆ ಡಿವೋರ್ಸ್ ಕೊಡ್ತಾಳೆ? ನೀವು ತಪ್ಪು ತಿಳ್ಕೊಂಡಿರ್ಬೇಕು ದೊಡ್ಡಮ್ಮ. ನಿನ್ನ ಕಣ್ಮುಂದೆ ನೋಟಿಸ್ ಇದೆ ಕಣೋ. ಇದರಲ್ಲಿ ನೀನು ಕಣ್ಣು ರೆಪ್ಪೆ ಥರ ನೋಡ್ಕೊಂಡಿರೋ ನಿನ್ನ ಹೆಂಡತಿ ಸೈನ್ ಕೂಡ ಇದೆ ನೋಡು. ಅದು ನಿನ್ನ ಹೆಂಡತಿ ಸೈನಾ ಅಲ್ವಾ? ರಾಧಿಕಾದೇ ಸೈನ್ ದೊಡ್ಡಮ್ಮ. ನನ್ನ ಗಂಡ ಕೈಲಾಶ್ ಜೊತೆ ನನಗೆ ಜೀವನ ಮಾಡಕ್ಕೆ ಇಷ್ಟ ಇಲ್ಲ, ಅವನಿಂದ ನನಗೆ ಮುಕ್ತಿ ಬೇಕು, ಡಿವೋರ್ಸ್ ಮಂಜೂರ್ ಮಾ. ಬಾ, ಎಲ್ಲಿ ಹೋಗಿದ್ದೆ? ಕಾಲೇಜ್ಗೆ ಹೋಗಿ ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡಿ ಬರ್ತಿದ್ದೀನಿ ದೊಡ್ಡತ್ತೆ. ನಿಮ್ಮಪ್ಪನ ಆಸೆ ಈಡೇರಬೇಕು, ನಿನ್ನ ಕನಸು ನನಸಾಗಬೇಕು, ನೀನ್ ಹೇಗಾದ್ರೂ ಡಾಕ್ಟರ್ ಆಗ್ಬೇಕು ಅಂತ ಓಡಾಡ್ತಿರೋ ನಿನ್ನ ಗಂಡನಿಗೆ ನೀನ್ ಕೊಡೋ ಬಹುಮಾನ ಈ ಡಿವೋರ್ಸ್ ನೋಟಿಸಾ? ನಾನು ಡಿವೋರ್ಸ್ ನೋಟಿಸ್ ಯಾಕೆ ಕಳಿಸ್ತೀನಿ ದೊಡ್ಡತ್ತೆ? ಈ ಥರ ನಾಟಕ ಮಾಡಬೇಡ. ಮತ್ತಿದೇನಿದು? ಇದಕ್ಕೇನು ಹೇಳ್ತೀಯ?
ನನ್ನ ಮಗ ನಿನಗೇನ್ ಕಮ್ಮಿ ಮಾಡಿದ್ದ? ಅವನು ನಿನ್ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ, ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದ. ಹಾಗಿರುವಾಗ ಡಿವೋರ್ಸ್ ನೋಟಿಸ್ ಯಾಕೆ ಕಳಿಸ್ದೆ? ಹೇಳು. ನಿನ್ನ ದೊಡಮ್ಮ, ಒಂದ್ ನಿಮಿಷ. ನಿನ್ನನ್ನ ಎಷ್ಟು ಪ್ರೀತಿಸಿದ್ದೆ, ಎಷ್ಟು ನಂಬಿಕೆ ಇಟ್ಟಿದ್ದೆ. ನೀನು ಗೊತ್ತೋ ಗೊತ್ತಿಲ್ದೇನೋ ಮಾಡೋ ತಪ್ಪನ್ನೆಲ್ಲ ಸಹಿಸ್ಕೊಂಡು ಬಂದೆ. ನಮ್ಮ ಅಮ್ಮನೇ ನನ್ನ ಪ್ರಪಂಚ. ನಿನ್ನ ಮೇಲೆ ಕೋಪ ಮಾಡಿಕೊಂಡು ಒಂದು ಮಾತಂದ್ರು ಪ್ರತಿ ಸಲ ನಿನ್ನೆ ವಹಿಸ್ಕೊಂಡು ಬರ್ತಿದ್ದೆ. ಮದುವೆ ಆಗೋವರೆಗೂ ನಮ್ಮಮ್ಮ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ರು. ಅದಾದ್ಮೇಲೆ ಆ ಜಾಗನ ನೀನ್ ತಗೋತ್ಯಾ ಅಂತ ನಾನು ಅನ್ಕೊಂಡಿದ್ದೆ. ಸ್ವಲ್ಪ ದಿನದಿಂದ ನನ್ನ ದೂರ ಇಟ್ಟಿದ್ದಾಗ ನೀನೇನೋ ಬೇಜಾರಲ್ಲಿದ್ಯಾ ಅಂತ ನಾನು ಅರ್ಥ ಮಾಡ್ಕೊಂಡೆ. ನನ್ನ ಮನಸ್ಸಿಗೆ ಎಷ್ಟೇ ನೋವಾದ್ರೂ ನಾನು ಸುಮ್ಮನೆ ಸಹಿಸ್ಕೊಂಡೇ ಬಂದೆ. ಮೌನವಾಗೇ ಉಳಿದೆ. ಏನೇ ಆದ್ರೂ ನಿನ್ ಮೇಲೆ ಅದೇ ಪ್ರೀತಿನ ತೋರಿಸ್ಕೊಂಡು ಬಂದೆ. ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟಿಯಲ್ಲ ನೀನು. ಮುಂಚೆಯಿಂದಾನೂ ರಾಧಿಕಾ ಹಾಗೆ ಇದ್ದಿದ್ದು ಅದ್ಕೆಮ್ಮ. ಅತ್ತೆ ಮುಂದೆ ಗಂಡನ್ ಮುಂದೆ ಚೆನ್ನಾಗಿ ನಾಟಕ ಆಡ್ತಿದ್ಲು. ಇಲ್ದೇ ಇರೋ ಪ್ರೀತಿನ ಚೆನ್ನಾಗಿ ತೋರಿಸ್ತಿದ್ಲು. ಒಳಗೊಳಗೆ ಕೈಲಾಶ್ ಮೇಲೆ ದ್ವೇಷ ಹಾಗೆತನ ಸಾಧಿಸ್ತಾನೇ ಇದ್ಲು. ನಮ್ಗೆ ಯಾವತ್ತೋ ಗೊತ್ತಾಗಿ ಅತ್ಕೆಗೆ ಹೇಳಿದ್ರೆ ಅವ್ರು ನಮ್ನೇ ಬೈದಿದ್ರು. ನನ್ನ ತಂಗಿ ಇವಳನ್ನ ಸ್ವಂತ ಮಗಳು ತರ ನೋಡ್ಕೊಂಡಿದ್ಲು. ಅವ್ರಿಗೂ ಮೋಸ ಮಾಡ್ಬಿಟ್ಲು ಈ ರಾಧಿಕಾ. ಇನ್ನೇನು ಮಾತಾಡಬೇಡಿ. ನೀನು ನನಗೆ ಡಿವೋರ್ಸ್ ಕೊಡೋದಲ್ಲ ರಾಧಿಕಾ. ನಾನೇ ನಿನ್ನ ಶಾಶ್ವತವಾಗಿ ನನ್ನಿಂದ ದೂರ ಕಳಿಸ್ತಾ ಇದ್ದೀನಿ. ಅಲ್ಲ ರೀ, ಅದು ನಾನು. ಸಾಕು. ನೀನ್ ಸೈನ್ ಮಾಡಿರೋ ಪೇಪರ್ಸ್ ಕಣ್ಮುಂದೆ ಇರುವಾಗ ಇನ್ನೂ ಏನ್ ಹೇಳಕ್ ಹೊರಟಿದ್ಯಾ ನೀನು? ಈ ಕ್ಷಣದಿಂದಾನೇ ನನ್ನ ನಿನ್ನ ಸಂಬಂಧ ಮುಗಿದು ಹೋಯ್ತು. ಕೈಲಾಶ್, ಆವೇಶ ಪಡಬೇಡ. ಮೊದ್ಲು ಇವಳು ಡಿವೋರ್ಸ್ ಯಾಕೆ ಕೊಡ್ತಿದ್ದಾಳೆ ಅಂತ ನಾವು ತಿಳ್ಕೋಬೇಕು. ಹೇಳು ರಾಧಿಕಾ, ನೀನ್ ಯಾಕೆ ಡಿವೋರ್ಸ್ ಕೊಡ್ಬೇಕು ಅಂತಿದ್ಯಾ? ಅದೇನೇ ವಿಷಯ ಇದ್ರೂ ನಾನ್ ಸರಿ ಮಾಡ್ತೀನಿ. ಇನ್ನು ಸರಿ ಮಾಡಕ್ಕೇನು ಉಳಿದಿಲ್ಲ ದೊಡ್ಡಮ್ಮ. ನನ್ನ ಜೀವನದಲ್ಲಿ ರಾಧಿಕಾಗಿನ್ ಮುಂದೆ ಜಾಗ ಇಲ್ಲ. ಈಗಲೇ ಅವಳನ್ನ ಇಲ್ಲಿಂದ ಕಳಿಸ್ಬಿಡಿ.
ಈ ಕ್ಷಣದಿಂದ ನೀನು ನಿನ್ನ ನೆನಪುಗಳು ಯಾವುದು ಈ ಮನೇಲಿ ಇರಬಾರ್ದು. ನಡಿ ಆಚೆ. ರಾಧಿಕಾ, ರಾಧಿಕಾ, ಕೈಲಾಶ್ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ. ಮತ್ತೆ ರಾಧಿಕಾನೇ ಡಿವೋರ್ಸ್ ನೋಟಿಸ್ ಕಳಿಸಿದಾಳೆ ಅಂತ ಗೊತ್ತಾದ್ರೆ ನನ್ನ ಮಗ ತಡ್ಕೊಳ್ಳೋದಿಲ್ಲ. ಕೋಪದಲ್ಲಿ ಅವನು ಶಾಶ್ವತವಾಗಿ ಹೆಂಡತಿನ ದೂರ ಮಾಡ್ಬಿಡ್ತಾನೆ. ಆದ್ರೆ ಸಂಸಾರನೇ ಮಾಡ್ದೆ ಕೈಲಾಶ್ನ ರಾಧಿಕಾ ಯಾಕೆ ದೂರ ಇಟ್ಟಿದ್ದಾಳೆ? ಈ ನೋಟಿಸ್ನ ಯಾಕೆ ಕಳ್ಸಿದ್ಲು? ಮೊದಲು ಅದನ್ನ ತಿಳ್ಕೋಬೇಕು. ಇವ್ರ ಸಂಸಾರನ ನಾನ್ ಸರಿ ಮಾಡ್ಬೇಕು. ಇವ್ರ ಸಂಸಾರ ಚೆನ್ನಾಗಿಲ್ಲ ಅಂತ ಗೊತ್ತಾದ್ರೆ ಶಕುಂತಲಾ ತುಂಬಾ ನೊಂದ್ಕೋತಾಳೆ. ಏನಾದ್ರೂ ಮಾಡ್ಲೇಬೇಕು. ಮಾಡ್ತೀನಿ. ನಮಸ್ಕಾರ ಅಮ್ಮ, ಬನ್ನಿ. ನಾನು ಯಾರು ಅಂತ ಗೊತ್ತಾ? ಗೊತ್ತಮ್ಮ, ರಾಧಿಕಾ ಹೇಳಿದ್ಲು. ಓ, ಈ ವಯಸ್ಸಿಗೆ ಆ ದೇವರು ನಿನ್ ಗಂಡನ್ನ ಕಿತ್ಕೊಂಡು ತುಂಬಾ ಅನ್ಯಾಯ ಮಾಡ್ಬಿಟ್ಟ. ನೀವು ಕೂತ್ಕೊಳ್ಳಿ ಅಮ್ಮ, ನಾನು ಹೋಗಿ ಕುಡಿಯೋಕ್ ನೀರು ತಗೊಂಡ್ ಬರ್ತೀನಿ. ನಿಂತ್ಕೋ. ನೀನ್ ಕೊಡೋ ನೀರಲ್ಲಿ ನನ್ನ ಮನಸ್ಸು ತಣ್ಣಗಾಗಲ್ಲ. ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ನೋವು, ಮತ್ತೊಂದು ಕಡೆ ಅನುಮಾನ. ನನ್ನ ಮನಸ್ಸಲ್ಲಿ ವಿಚಿತ್ರವಾಗಿ ತಾಂಡವ ಆಡ್ತಾ ಇದೆ. ಇವಾಗ ನೀನ್ ಕೊಡೋ ಉತ್ತರ ಇದೆಲ್ಲದನ್ನು ದೂರ ಮಾಡುತ್ತೆ. ಅದೇನ್ ಕೇಳಿ ಅಮ್ಮ, ಹೇಳ್ತೀನಿ. ನಿನಗಿರೋದು ಇಬ್ರು ಹೆಣ್ಮಕ್ಳೇ. ನಿನ್ನ ಅಳಿಯಂದ್ರು ನಿನ್ನ ಗಂಡು ಮಕ್ಕಳ ತರ ಅಲ್ವಾ? ಹೌದಮ್ಮ, ನಮ್ಮ ಅದೃಷ್ಟಕ್ಕೆ ಇಬ್ರು ಅಳಿಯಂದ್ರು ಮನೆ ಮಗನ್ ತರ ಇದ್ದು ಎಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ. ಆದ್ರೆ ನಿನ್ನ ದೊಡ್ಡ ಮಗಳು ರಾಧಿಕಾ ಸಂಸಾರನ ಸರಿಯಾಗಿ ನಡೆಸದೆ ನಿನ್ನ ಸಂತೋಷನ ಶಾಶ್ವತವಾಗಿ ಕಿತ್ಕೋತಿದ್ದಾಳೆ. ರಾಧಿಕಾ ಏನ್ ಮಾಡಿದ್ಲಮ್ಮ? ಮದ್ವೆ ಆಗಿ ಇಷ್ಟು ದಿನ ಆಯ್ತು. ರಾಧಿಕಾ ಇನ್ನೂ ಯಾಕೆ ಗರ್ಭಿಣಿ ಆಗಿಲ್ಲ ಅಂತ ತಿಳ್ಕೊಂಡಿದ್ಯಾ? ಗಂಡ ಹೆಂಡತಿ ಇಬ್ರು ಸ್ವಲ್ಪ ದಿನ ಮಕ್ಕಳು ಬೇಡ ಅಂತ ತೀರ್ಮಾನ ಮಾಡಿರ್ಬೋದು, ಅದಕ್ಕೆ ಕೇಳಲಿಲ್ಲ. ಸರಿ ಹೋಗ್ಲಿ. ನಿನ್ನ ಮಗಳು ಸರಿಯಾಗಿ ಸಂಸಾರ ಮಾಡ್ತಿದ್ದಾಳೋ ಇಲ್ವೋ, ಗಂಡನ್ನ ಸರಿಯಾಗಿ ನೋಡ್ಕೋತಿದ್ದಾಳೋ ಇಲ್ವೋ ಅಂತ ಅಳಿಯಂದ್ರನ್ನ ಕೇಳಿದ್ಯಾ? ಅಂತ ಅನುಮಾನ ನನ್ಗೆ ಯಾವತ್ತೂ ಬಂದಿಲ್ಲ ಅಮ್ಮ. ಇಬ್ರು ಖುಷಿಯಾಗೇ ಇರ್ತಾರೆ. ಯಾವತ್ತೂ ಅತ್ತೆ ಮನೆ ಬಗ್ಗೆ ಆಗ್ಲಿ, ನನಗೆ ಕಷ್ಟ ಆಗ್ತಿದೆ ಅಂತ ಆಗ್ಲಿ ನನ್ನ ಮಗಳೂ ಯಾವತ್ತೂ ನನ್ನ ಹತ್ರ ಹೇಳಿಲ್ಲ. ಕೇಳ್ದಾಗೆಲ್ಲ ನಾನು ತುಂಬಾ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾ ಇದ್ಲು. ಆದ್ರೆ ಯಾಕಮ್ಮ ಹೀಗೆಲ್ಲ ಕೇಳ್ತಾ ಇದ್ದೀರಾ? ರಾಧಿಕಾಗೆ ಈ ಸಂಬಂಧ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಂಡೇ ಮದ್ವೆ ಮಾಡಿದ? ಇಲ್ಲ, ನಿಮ್ಮ ಇಷ್ಟದಂತೆ ಬಲವಂತವಾಗಿ ನಿನ್ನ ಮಗಳ ಕುತ್ತಿಗೆಗೆ ನನ್ನ ಮಗನ ಕೈ ತಾಳಿ ಕಟ್ಸಿದ್ರ? ಇಲ್ಲಮ್ಮ, ರಾಧಿಕಾ ಮನಸ್ಫೂರ್ತಿಯಾಗಿ ಈ ಮದ್ವೆ ಇಷ್ಟ ಅಂತ ಅವ್ರ ಅಪ್ಪನ ಹತ್ರ ಹೇಳಿದಕ್ಕೆ ನಾವು ಮದ್ವೆ ಮಾಡಿದ್ದು.